ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಿರಿಯಾನಿ ಮಾಡಿಸ್ಕೊಳ್ಳೋಣ ಅಂತ ನಮ್ಮ ಅಮ್ಮಂಗೆ ಸ್ವಲ್ಪ ಬಕೆಟ್ ಹಿಡಿದ್ಬಿಟ್ಟು ಬಿರಿಯಾನಿ ಮಾಡೋಣ, ಹಂಗೂ ಹಿಂಗೂ ಒಪ್ಸೋಣ ಅಂತ ಟ್ರೈ ಮಾಡ್ತಿದ್ದೆ. ನಮ್ಮ ಅಮ್ಮನ ಹತ್ರ ಈಗ ಕಾಫಿ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ರೆಡಿ ಆದೆ. ಕಾಫಿ ಪುಡಿನ ಚೆನ್ನಾಗಿ ಬೇಯಿಸಿ ತೊಗೊಂಡೋಗಿ ಕೊಡೋಣ ಅಂತ ಮಾಡ್ತಾ ಇದ್ದೆ. ಹಂಗೂ ಹಿಂಗೂ ಕಾಫಿ ಆಯಿತು. ಈಗ ಅಮ್ಮನ ಹತ್ರ ಹೋಗ್ತಾ ಇದ್ದೀನಿ. ಅಮ್ಮ, ಬಿಸಿ ಬಿಸಿ ಕಾಫಿ ಮಾಡ್ಕೊಂಬಂದಿದ್ದೀನಿ. ಅಮ್ಮ, ಏನು ಮಾಡ್ತಿದ್ಯಮ್ಮ? ಅಮ್ಮ, ಅದು ಏನು ಗೊತ್ತಾ, ಒಂದು ಪೆನ್ ಖಾಲಿ ಆಗೋಗ್ಬಿಟ್ಟಿತ್ತು. ಅದಕ್ಕೊಂದು 50 ರೂಪಾಯಿ ಇದ್ರೆ ಕೊಡಮ್ಮ. 50 ರೂಪಾಯಿ ನಾನೆಲ್ಲಿಂದ ತರೋಣ? ಅಮ್ಮ ಕೊಡಮ್ಮ. ಹುಣಸೆ ಬಿಡಿಸ್ಕೊಡ್ತೀನಿ. ಹೋಗಮ್ಮ, ಬರ್ಕೊಬೇಕು. ಎಷ್ಟೈತೆ ಗೊತ್ತಾ, ಗಾಡಿ ಐತೆ, ಬರೆಯೋದು ಬೇಡವ ನಾನು. ಹುಣಸೆ ಬಿಡಿಸಮ್ಮ, ಕೊಡ್ತೀನಿ. ಟೈಮ್ ಆಗುತ್ತೆ, ಅದನ್ನೇ ಬಿಡಿಸ್ಕೊಂಡು ಕುತ್ಕೊಂಡ್ರೆ ಪೆನ್ ಯಾವಾಗ ತಂದ್ಬಿಟ್ಟು ನಾನು ಯಾವಾಗ ಬರೀಲಿ? ಕೆಜಿ ಹುಣಸೆ ಬಿಡಿಸು, 20 ರೂಪಾಯಿ ಕೊಡ್ತೀನಿ. ಬೇಡ, ನಾನು ಅರ್ಧ ಕೆಜಿ ಹುಣಸೆ ಬಿಡಿಸ್ತೀನಿ, 10 ರೂಪಾಯಿ ಕೊಡು. ಆಯಿತು, ಹೆಂಗೆ ಹೋದ್ರು ಅದೇ ಲೆಕ್ಕ. ಇಲ್ಲ, ನಾನು 30 ರೂಪಾಯಿ ಕೊಡಬೇಕು. 1 ಕೆಜಿಗೆ 30 ರೂಪಾಯಿ. 20 ರೂಪಾಯಿ ಕೊಡ್ತೀನಿ. 30 ರೂಪಾಯಿ. ಕೆಜಿ ಹುಣಸೆ ಬಿಡಿಸು. ಆಯಿತು, ಬೇಡ, ಅರ್ಧ ಕೆಜಿಗೆ 15 ರೂಪಾಯಿ ಕೊಡು, ಒಪ್ಕೊಂಡು ಹೋಗ್ತೀನಿ ಸುಮ್ಮನೆ. ಆಯ್ತು, ಪಕ್ಕ? ಪಕ್ಕ. ಹ್ಞೂ, ಸರಿ, ಆಯ್ತು. ಏನಮ್ಮ ಹಂಗೆ ಹಚ್ತೀಯಾ? ಹಂಗೆ ಕೆಚ್ಚೋದು. ಫುಲ್ ಎಕ್ಸ್ಪೀರಿಯನ್ಸ್ ಡೀಲ ಅಮ್ಮ. 2ರಿಂದ 60 ರೂಪಾಯಿ 1 ಕೆಜಿಗೆ. ಪಕ್ಕ? ಮಾತು ತಪ್ಪಾರ್ದು. ಹಾಂ, ಸರಿ. ಅಮ್ಮ, ಏನು ಗೊತ್ತಾ, ಎಷ್ಟೊಂದು ದಿನ ಆಯ್ತು ನಿನ್ನ ಮನೇಲಿ ಚಿಕನ್ ತರಿಸ್ಕೊಡಮ್ಮ. ದೊಣ್ಣೆ ಬಿರಿಯಾನಿ ಇದ್ರಾಗೆ ಕಳ್ಸೋದು.